ನೆನಪಿನ ಕಾಣಿಕೆಯನ್ನು ಕೊಡುವುದರ ಮೂಲಕವಾಗಿ ಹಾಗೆ ಪುಷ್ಪವನ್ನು ವಿತರಿಸುವುದರ ಮೂಲಕವಾಗಿ ಪೂಜ್ಯರನ್ನ ಈ ಒಂದು ನಾಟಕದ ಉದ್ಘಾಟನಾ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಬಯಸ್ತಾ ಇದ್ದಾರೆ. ಚಪ್ಪಾಳೆ ತಟ್ಟುವುದರ ಮೂಲಕ ಹಾಗೇನೆ ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿರ್ತಕ್ಕಂಥ ವಿಶೇಷ ತಹಸೀಲ್ದಾರಾಗಿರ್ತಕ್ಕಂಥ ಓಣಿ ಹಿರಿಯರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಎಂ ಜಮಖಂಡಿ ಸಾಹೇಬರನ್ನ ತಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾಗಿ ಅವರನ್ನು ಕೂಡ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಅವರಿಗೆ ಮಾಸಿದ್ ಸಾರಾವರಿ ಹಾಗೂ ಸಂಗಡಿಗರು ನೆನಪಿನ ಕಾಣಿಕೆಯನ್ನು ಕೊಡೋದ್ರ ಮೂಲಕವಾಗಿ ಅವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಬರಮಾಡಿಕೊಳ್ಳಲು ವಿನಂತಿಯನ್ನ ಮಾಡಿಕೊಳ್ತಾ ಇದ್ದೀವಿ. ಧನ್ಯವಾದಗಳು. ಹಾಗೆಯೇ ಇನ್ನೋರ್ವ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ಯುವಕರಾಗಿರ್ತಕ್ಕಂಥ ಶ್ರೀ BN ನೀಲಪ್ಪನವರು ಸರ್ ಅವರಿಗೆ ಅವರನ್ನು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ತುಂಬು ಹೃದಯದಿಂದ ಸ್ವಾಗತವನ್ನು ಬಯಸ್ತಾ ಅವರಿಗೆ ಶ್ರೀ ಮಂಜು ಕೊಡಗ್ ಅವರು ಬಂದು ನೆನಪಿನ ಕಾಣಿಕೆಯನ್ನು ಕೊಡುವುದರ ಮೂಲಕವಾಗಿ ಅವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಬರಮಾಡಿಕೊಳ್ಳಲು ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೀವಿ. ಹಾಗೇನೆ ಕಾಂಗ್ರೆಸ್ ಧುರೀಣರು ಯುವಕರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಚಿನ್ನಪ್ಪ ಬಂಡಿವಡ್ಡವರನ್ನು ಕೂಡ ತಮ್ಮೆಲ್ಲ ಪರವಾಗಿ ಓಣಿಯ ಪರವಾಗಿ ಹೃತ್ಪೂರ್ವಕವಾಗಿ ಸ್ವಾಗತವನ್ನು ಬಯಸ್ತಾ ಅವರನ್ನು ಕೂಡ ಶ್ರೀ ಅಬ್ದುಲ್ ರಜಾಕ್ ಅವರು ಚಿನ್ನಪ್ಪ ಬಂಡಿವಡ್ಡವರಿಗೆ ನೆನಪಿನ ಕಾಣಿಕೆಯನ್ನು ಕೊಡೋದ್ರ ಮೂಲಕವಾಗಿ ಅವರನ್ನು ಕೂಡ ಸ್ವಾಗತಿಸಬೇಕಂತ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೀವಿ. ಶ್ರೀ ಚಿನ್ನಪ್ಪ ಬಂಡಿವಡ್ಡವರಿಗೆ ಅಬ್ದುಲ್ ರಜಾಕ್ ಅಮ್ತಾರ್ ಅವರು ಹಾಗೇನೆ ಈ ನಾಟಕವನ್ನ ರಿಬ್ಬನ್ ಕಟ್ ಮಾಡೋದ್ರ ಮೂಲಕವಾಗಿ ಉದ್ಘಾಟನೆ ಮಾಡಲು ಆಗಮಿಸಿರ್ತಕ್ಕಂಥ ಹಿರಿಯರಾದ ಶ್ರೀ ಸುಬ್ರಾಯ ಪಾಟೀಲ್ ಸರ್ ಅವರನ್ನ ತಮ್ಮೆಲ್ಲರ ಪರವಾಗಿ ಈ ಕಮಿಟಿಯ ಪರವಾಗಿ ಓಣಿಯ ಪರವಾಗಿ ತುಂಬು ಹೃದಯದಿಂದ ಸ್ವಾಗತವನ್ನು ಬಯಸ್ತಾ ಅವರಿಗೆ ಶಿವು ವಾಲಿಕಾರ್ ಅವರು ನೆನಪಿನ ಕಾಣಿಕೆಯನ್ನು ಕೊಡೋದ್ರ ಮೂಲಕವಾಗಿ ಅವರನ್ನು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಬರಮಾಡಿಕೊಳ್ಳಲು ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೀವಿ. ಹಾಗೇನೆ ಓಣಿಯ ಹಿರಿಯರು ಹಾಗೂ ಗುತ್ತಿಗೆದಾರ ಇರ್ತಕ್ಕಂಥ ಸನ್ಮಾನ್ಯ ಶ್ರೀ ಮನೋಹರಿ ಸಾರಾವರ್ ಸರ್ ಕೂಡ ಇಂದಿನ ಕಾರ್ಯಕ್ರಮವನ್ನು ಉದ್ಘಾಟಿಸಲು ಆಗಮಿಸಿದ್ದಾರೆ. ಅವರನ್ನು ಕೂಡ ತಮ್ಮೆಲ್ಲರ ಪರವಾಗಿ ಓಣಿಯ ಪರವಾಗಿ ಹೃತ್ಪೂರ್ವಕವಾಗಿ ಸ್ವಾಗತವನ್ನು ಬಯಸ್ತಾ ಅವರಿಗೆ ಹಾಗೇನೆ ಸಂದೀಪ್ ಕೋಳೂರವರು ಬಂದಿದ್ದರೆ ಅವರು ಕೂಡ ವೇದಿಕೆಗೆ ಆಗಮಿಸಿ ತಿಳ್ಕೊಂಡು ತಮ್ಮಲ್ಲಿ ವಿನಂತಿಯನ್ನು ಮಾಡ್ತಾರೆ. ಧನ್ಯವಾದಗಳು. ಹಾಗೇನೆ ಓಣಿ ಇನ್ನೂರು ಹಿರಿಯರಾಗಿರ್ತಕ್ಕಂಥ
ಶ್ರೀ ಹುಸೇನ್ ಜಮಖಂಡಿ ಅವರು ಕೂಡ ವೇದಿಕೆಯನ್ನು ಅಲಂಕರಿಸಿದ್ದಾರೆ. ಅವರನ್ನು ಕೂಡ ತಮ್ಮೆಲ್ಲರ ಪರವಾಗಿ ಓಣಿಯ ಪರವಾಗಿ ಹೃತ್ಪೂರ್ವಕವಾಗಿರತಕ್ಕಂಥ ಸ್ವಾಗತವನ್ನು ಬಯಸ್ತಾ ಇದ್ದಾರೆ. ಸದರಿ ಮಹಿಳೆಯರಿಗೆ ರಾಜು ಕಂಪ್ತಾರ್ ಅವರಿಂದ ಪುಷ್ಪಾರ್ಚನೆ ಹಾಗೂ ಕಾಣಿಕೆ ಇದ್ದಾರೆ. ಓಣಿ ಹಿರಿಯರಾಗಿರ್ತಕ್ಕಂಥ ಅನ್ನಪ್ಪಣ್ಣ ವೈದ್ಯವರು ಕೂಡ ವೇದಿಕೆಯನ್ನು ಅಲಂಕರಿಸಿದ್ದಾರೆ. ಅವರನ್ನು ಕೂಡ ತಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಸದರಿ ಮಹಿಳೆಯರಿಗೆ ಶಿವ ವಾದಿಕಾರ್ ಅವರಿಂದ ಪುಷ್ಪಾರ್ಚನೆ ಹಾಗೂ ನೆನಪಿನ ಕಾಣಿಕೆ ವಿತರಣೆ. ಹಾಗೇನೆ ಇನ್ನೋರ್ವ ಯುವಕರಾಗಿರ್ತಕ್ಕಂಥ ಬಿಜೆಪಿಯ ಮುಖಂಡರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಈರಣ್ಣ ತೋಟದವರು ಜ್ಯೋತಿ ಬೆಳೆಸುವುದರ ಮೂಲಕವಾಗಿ ಈ ನಾಟಕಕ್ಕೆ ಚಾಲನೆ ನೀಡಲು ಆಗಮಿಸಿದ್ದಾರೆ. ಅವರನ್ನು ಕೂಡ ತಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾಗಿ ಓಣಿಯ ಪರವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಸದರಿ ಮಹಿಳೆಯರಿಗೆ ಆತ್ಮೀಯರಾದಂತಹ ಪ್ರವೀಣ್ ಜಾಧವ್ ಅವರಿಂದ ಪುಷ್ಪಾರ್ಚನೆ ಹಾಗೂ ನೆನಪಿನ ಕಾಣಿಕೆ ವಿತರಣೆ. ಹಾಗೇನೆ ಜ್ಯೋತಿ ಬೆಳೆಸುವುದರ ಮೂಲಕವಾಗಿ ನಾಟಕಕ್ಕೆ ಚಾಲನೆ ನೀಡಲು ಆಗಮಿಸಿರ್ತಕ್ಕಂಥ ಯುವಕರು ಯುವಧುರೀಣರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ರವಿ ಬೋರ್ಜಿ ಅವರನ್ನು ಕೂಡ ತಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಸದರಿ ಮಹಿಳೆಯರಿಗೆ ಆತ್ಮೀಯರಾದಂತಹ ಮಂಡಲ್ ಸಾರ್ ಅವರಿಂದ ಪುಷ್ಪಾರ್ಚನೆ ಹಾಗೂ ನೆನಪಿನ ಕಾಣಿಕೆ ವಿತರಣೆ. ಧನ್ಯವಾದಗಳು. ಹಾಗೆಯೇ ಜ್ಯೋತಿ ಬೆಳೆಸುವುದರ ಮೂಲಕವಾಗಿ ಈ ನಾಟಕಕ್ಕೆ ಚಾಲನೆ ನೀಡಲು ಆಗಮಿಸಿರ್ತಕ್ಕಂಥ ಕಿರಾಣಿ ವರ್ತಕರು ಹಾಗೂ ಪಟ್ಟಣ ಪಂಚಾಯತ್ ನಾಮನಿರ್ದೇಶಿತ ಸದಸ್ಯರಾಗಿರ್ತಕ್ಕಂಥ ಅಳಿಯರಾದ ಶ್ರೀ ಗಂಗಾಧರ್ ಕಲಬುರ್ಗಿ ಅವರು ಕೂಡ ತಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಸದರಿ ಮಹಿಳೆಯರಿಗೆ ಸುಂದರ ಕೊಡಗಿ ಅವರಿಂದ ಪುಷ್ಪಾರ್ಚನೆ ಹಾಗೂ ಸವಿ ನೆನಪಿನ ಕಾಣಿಕೆ. ವೇದಿಕೆ ಮೇಲೆ ಬರಬರು ಯಾರ ಹೆಸರು ಹೇಳ್ತೀವಿ ಬರಬರವರಿ, ಸಮಯದ ಅಭಾವ ಇರೋದ್ರಿಂದ ಲೇಟ್ ಮಾಡಬಾರ್ದು. ಸುಂದರ ಕೊಡಗಿ ಕರ್ನಾಟಕ ರತ್ನ ಮರ್ಯಾದೆ ಮಾಣಿಕ್ಯ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರೊಂದು ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡಲು ಆಗಮಿಸಿರ್ತಕ್ಕಂಥ ಶ್ರೀ ಮುತ್ತು ಗಾಣಗೇರ್ ಅವರನ್ನು ತಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಸದರಿ ಮಹಿಳೆಯನ್ನ ಸ್ವಾಗತಿಸುತ್ತಾ ಸದರಿಯವರಿಗೆ ಪುಷ್ಪಾರ್ಚನೆ ಹಾಗೂ ನೆನಪಿನ ಕಾಣಿಕೆ ಶ್ರೀ ಪರಮಾನಂದ್ ಬಾದರ್ದಿನಿ ಮತ್ತು ಶಂಕರ್ ಕೊಡಗಿಯವರನ್ನು ತಗೊಳ್ಬೇಕು ವಿನಂತಿ. ನನ್ನ ದೇವರು ಮರೆಯಲಾಗದು
ಹಾಗೇನೆ ವೇದಿಕೆಯನ್ನು ಅಲಂಕರಿಸಿರ್ತಕ್ಕಂಥ ಇನ್ನೋರ್ವ ಶ್ರೀಕಾಂತ್ ಮಾಲ್ಗಿತ್ತಿ ಅವರನ್ನ ತಮ್ಮೆಲ್ಲರ ಪರವಾಗಿ ಓಣಿಯ ಪರವಾಗಿ ಹೃತ್ಪೂರ್ವಕವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಸದರಿ ಮಹಿಳೆಯರಿಗೆ ಸಿದ್ದು ಮಠಪತಿ ಹಾಗೂ ಸಿದ್ದರಾಮ ನಾಗರಿಂದ ಪುಷ್ಪಾರ್ಚನೆ ಹಾಗೂ ನೆನಪಿನ ಕಾಣಿಕೆ ಇದ್ದಾರೆ. ಸಿದ್ದು ಮಠಪತಿ ಮತ್ತು ನಾಗೋಡ್ ಮತ್ತು ಹಾಗೇನೆ ಆದಿಶಕ್ತಿ ರೂಪ ಶ್ರೀ ಯಲ್ಲಮ್ಮನ ಒಂದು ಭಾವಚಿತ್ರಕ್ಕೆ ಪುಷ್ಪಾರ್ಚನೆಯನ್ನು ಮಾಡಲು ಆಗಮಿಸಿರತಕ್ಕಂಥ ಓಣಿಯ ಹಿರಿಯರಾದ ಹಾಗೂ ಯುವಕರಾಗಿರ್ತಕ್ಕಂಥ ಶ್ರೀ ಅರ್ಜುನ್ ಜಾಧವ್ ಅವರನ್ನು ಕೂಡ ತಮ್ಮೆಲ್ಲರ ಪರವಾಗಿ ಈ ಕಮಿಟಿಯ ಪರವಾಗಿ ಹೃತ್ಪೂರ್ವಕವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಸದರಿ ಮಹಿಳೆಯರಿಗೆ ಆತ್ಮೀಯರಾದಂತಹ ಶ್ರೀ ಸಿದ್ದು ಮತ್ತು ಸುಂದರ್ ಶಂಕರ್ ಕೊಡ ಇವರಿಂದ ಪುಷ್ಪಾರ್ಚನೆ ಹಾಗೂ ನೆನಪಿನ ಕಾಣಿಕೆ ವಿತರಣೆ. ಧನ್ಯವಾದಗಳು. ಹಾಗೇನೆ ವೇದಿಕೆಯನ್ನು ಅಲಂಕರಿಸಿರ್ತಕ್ಕಂಥ ಇನ್ನೋರ್ವ ಜಾಕೀರ್ ಹುಸೇನ್ ಕಮ್ತರು ಕೂಡ ತಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾಗಿ ಸ್ವಾಗತವನ್ನು ಬಯಸ್ತಾ ಸದರಿ ಮಹಿಳೆಯರಿಗೆ ಶ್ರೀ ಕಿರಣ್ ಕುಂಬಾರ್ ಮತ್ತು ಪಾದರಗಳಿಂದ ಪುಷ್ಪಾರ್ಚನೆ ಹಾಗೂ ನೆನಪಿನ ಕಾಣಿಕೆ ವಿತರಣೆ. ಹಾಗೇನೆ ಇನ್ನೋರ್ವ ಅತಿಷ್ಠಾನವನ್ನು ಅಲಂಕರಿಸಿರ್ತಕ್ಕಂಥ ಓಣಿ ಯುವಕರಾಗಿರ್ತಕ್ಕಂಥ ಶ್ರೀ ಸುಭಾಷ್ ಮೇರೇಕರ್ ಅವರು ಕೂಡ ತಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಸದರಿ ಮಹಿಳೆಯರಿಗೆ ಆತ್ಮೀಯರಾದಂತಹ ಮುದ್ದನಗೌಡ ಪಾಟೀಲ್ ಅವರಿಂದ ಪುಷ್ಪಾರ್ಚನೆ ಹಾಗೂ ನೆನಪಿನ ಕಾಣಿಕೆ ವಿತರಣೆ. ಧನ್ಯವಾದಗಳು. ಹಾಗೆಯೇ ಮಾಸ್ಕ್ ವಿತರಣೆ ಮಾಡಿರ್ತಕ್ಕಂಥ ಶ್ರೀಶೈಲ್ ಹುಲ್ಯಾಳ್ ಅವರನ್ನು ಕೂಡ ತಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಬರಮಾಡಿಕೊಳ್ತಾ ಸದರಿ ಮಹಿಳೆಯವರಿಗೆ ಶ್ರೀ ನಿಂಗರಾಜ್ ಪುರಟ್ಟಿ ಅವರಿಂದ ಪುಷ್ಪಾರ್ಚನೆ ಹಾಗೂ ನೆನಪಿನ ಕಾಣಿಕೆ ವಿತರಣೆ. ನಿಂಗರಾಜ್ ಪುರಟ್ಟಿ. ವೇದಿಕೆಯನ್ನು ಅಲಂಕರಿಸಿದಂಥ ಇನ್ನೋರ್ವ ಅತಿಥಿಗಳಾಗಿರ್ತಕ್ಕಂಥ ಶ್ರೀ ಹನುಮಂತ ಬಾದರ್ದಿನಿ ಅವರು ಕೂಡ ತಮ್ಮೆಲ್ಲರ ಪರವಾಗಿ ಓಣಿಯ ಪರವಾಗಿ ಹೃತ್ಪೂರ್ವಕ ಸ್ವಾಗತವನ್ನು ಬಯಸ್ತಾ ಇದ್ದಾರೆ. ಸದರಿಯವರಿಗೆ ಅವರ ಆತ್ಮೀಯ ಗೆಳೆಯರಾದಂತಹ ಶ್ರೀ ಶಂಕರ್ ಕೊಡಗರಿಂದ ಪುಷ್ಪಾರ್ಚನೆ ಹಾಗೂ ಕಾಣಿಕೆ ವಿತರಣೆ. ಧನ್ಯವಾದಗಳು. ಹಾಗೇನೆ ವೇದಿಕೆಯನ್ನು ಅಲಂಕರಿಸಿದಂಥ ಇನ್ನೋರ್ವ ಯುವಕರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ರಾಜು ಹುದ್ದಾರ್ ಅವರನ್ನು ಕೂಡ ತಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಡಿಜೆ
ಇವರು ಪುಷ್ಪಾರ್ಚನೆ ಹಾಗೂ ನೆನಪಿನ ಕಾಣಿಕೆಯನ್ನು ಅಲಂಕರಿಸಿಕೊಂಡು ಡಿಜೆ ಧನ್ಯವಾದಗಳು. ಹಾಗೇನೆ ಇನ್ನೋರು ಯುವಕರಾಗಿರ್ತಕ್ಕಂಥ ಮಾಂತೇಶ್ ಭಜಂತಿರು ಕೂಡ ವೇದಿಕೆಯನ್ನು ಅಲಂಕರಿಸಿದ್ದಾರೆ. ಅವರನ್ನು ಕೂಡ ತಮ್ಮೆಲ್ಲ ಪರವಾಗಿ ಕಮಿಟಿಯ ಪರವಾಗಿ ಹೃತ್ಪೂರ್ವಕ ಸ್ವಾಗತವನ್ನು ಬಯಸ್ತಾ ಸದರಿ ಮಹಿಳೆಯರಿಗೆ ಆತ್ಮೀಯರಾದಂತಹ ಶ್ರೀ ವಿಠಲ್ ಬೀಳಿಯವರಿಂದ ಪುಷ್ಪಾರ್ಚನೆ ಹಾಗೂ ನೆನಪಿನ ಕಾಣಿಕೆ ಇದ್ದಾರೆ. ಧನ್ಯವಾದಗಳು. ಹಾಗೇನೆ ಪರಶು ಉಕ್ಕುಲಿಯವರು ಕೂಡ ವೇದಿಕೆಯನ್ನು ಅಲಂಕರಿಸಿದ್ದಾರೆ. ಅವರನ್ನು ಕೂಡ ತಮ್ಮೆಲ್ಲ ಪರವಾಗಿ ಹೃತ್ಪೂರ್ವಕವಾಗಿ ಸ್ವಾಗತವನ್ನು ಬಯಸ್ತಾ ಸದರಿ ಮಹಿಳೆಯರಿಗೆ ಅಪ್ಪಾಜಿ ಪುಷ್ಪಾರ್ಚನೆ ಹಾಗೂ ನೆನಪಿನ ಕಾಣಿಕೆ ಇದ್ದಾರೆ. ಅಪ್ಪಾಜಿ ಪಾಟೀಲ್ ಹಾಗೆಯೇ ಈ ಒಂದು ಕಾರ್ಯಕ್ರಮದಲ್ಲಿ ವಿಶೇಷ ಆಹ್ವಾನಿತರಾಗಿ ವೇದಿಕೆಯನ್ನು ಅಲಂಕರಿಸಿರ್ತಕ್ಕಂಥ ಬೆಳಗಿ ತಾಲೂಕಾ ಅನುದಾನ ರಹಿತ ಶಿಕ್ಷಣ ಸಂಸ್ಥೆಗಳ ಒಕ್ಕೂಟದ ಅಧ್ಯಕ್ಷರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಬಸವರಾಜ್ ಮಂಟ್ರು ಸರ್ ಅನ್ನು ಕೂಡ ತಮ್ಮೆಲ್ಲರ ಪರವಾಗಿ ಓಣಿಯ ಪರವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಸದರಿ ಮಹಿಳೆಯರಿಗೆ ಯಾಶಿಂಗ್ ಕಾಲೇಬಾವಳವರಿಂದ ಪುಷ್ಪಾರ್ಚನೆ ಹಾಗೂ ನೆನಪಿನ ಕಾಣಿಕೆ ಇದ್ದಾರೆ. ಧನ್ಯವಾದಗಳು. ಹಾಗೆಯೇ ಇನ್ನೋರ್ವ ವಿಶೇಷ ಆಹ್ವಾನಿತರಾಗಿ ಸ್ನೇಹಿತರಾಗಿರ್ತಕ್ಕಂಥ ಮಂದಾರ್ ಪಬ್ಲಿಕ್ ಸ್ಕೂಲ್ನ ಅಧ್ಯಕ್ಷರಾದ ಸನ್ಮಾನ್ಯ ಶ್ರೀ ಕಾಶಿನಾಥ್ ಹೊಟ್ಟಿ ಸೋಮಕಟ್ಟಿ ಸರ್ ಅನ್ನು ಕೂಡ ತಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾಗಿರ್ತಕ್ಕಂಥ ಸ್ವಾಗತವನ್ನು ಬಯಸ್ತಾ ಸದರಿ ಮಹಿಳೆಯರಿಗೆ ಆತ್ಮೀಯರಾದಂತಹ ಶ್ರೀ ಜ್ಞಾನದೇವ್ ಸಿಗ್ನೋಳಿ ಅವರಿಂದ ಪುಷ್ಪಾರ್ಚನೆ ಹಾಗೂ ನೆನಪಿನ ಕಾಣಿಕೆ ಇದ್ದಾರೆ. ಧನ್ಯವಾದಗಳು. ಹಾಗೇನೆ ಸಂಘ ದೊಡೆಯರು ಯುವಕರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ವಿವೇಕ್ ವಸ್ತ್ರದವರನ್ನು ಕೂಡ ತಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾಗಿರ್ತಕ್ಕಂಥ ಸ್ವಾಗತವನ್ನು ಬಯಸ್ತಾ ಇದ್ದಾರೆ. ಹಾಗೇನೆ ಇನ್ನೋರ್ವ ಓಣೆ ಹಿರಿಯರು ಈ ಎಲ್ಲ ಕಾರ್ಯಕ್ರಮಗಳಿಗೆ ಕಾರ್ಯಕರ್ತರು ಆಗಿರ್ತಕ್ಕಂಥ ಶ್ರೀ ಭೀಮನಗೌಡ ಪಾಟೀಲ್ ಅವರು ಕೂಡ ವೇದಿಕೆಯನ್ನು ಅಲಂಕರಿಸಿದ್ದಾರೆ. ಅವರನ್ನು ಕೂಡ ತಮ್ಮೆಲ್ಲರ ಪರವಾಗಿ ಓಣಿಯ ಪರವಾಗಿ ಹೃತ್ಪೂರ್ವಕವಾಗಿರ್ತಕ್ಕಂಥ ಸ್ವಾಗತವನ್ನು ಬಯಸ್ತಾ ಇದೆ. ಸದರಿ ಮಹಿಳೆಯರಿಗೆ ನಮ್ಮ ಓಣಿಯ ಹಿರಿಯರಾದಂತಹ ಶ್ರೀ ವಾಯತ್ ಕಮ್ತಾರಿ ಅವರಿಂದ ಪುಷ್ಪಾರ್ಚನೆ ಹಾಗೂ ನೆನಪಿನ ಕಾಣಿಕೆ ಇದ್ದಾರೆ. ಧನ್ಯವಾದಗಳು. ಹಾಗೇನೆ ಈ ನಾಟಕದ ಸಂಘದ ಒಡೆಯರಾಗಿರ್ತಕ್ಕಂಥ ಕುಮಾರ್ ವಿವೇಕ್ ವಸ್ತ್ರದ ಕೂಡ ವೇದಿಕೆಯನ್ನು ಅಲಂಕರಿಸಿದ್ದಾರೆ. ಅವರನ್ನು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ತುಂಬು ಹೃದಯದಿಂದ ಸ್ವಾಗತವನ್ನು ಬಯಸ್ತಾ ಸನ್ಮಾನ್ಯರಿಗೆ ಕಮಿಟಿಯ ಪರವಾಗಿ ನಾನೇ ಅವರಿಗೆ ಪುಷ್ಪಾರ್ಚನೆ ಹಾಗೂ ನೆನಪಿನ ಕಾರ್ಯಕ್ರಮ ಇದೆ.
ಹಾಗೆಯೇ ವಿವೇಕ್ ವಸ್ತ್ರದವರು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ನೆನಪಿನ ಕಾಣಿಕೆ ರೂಪದಲ್ಲಿ ಸಾಕಷ್ಟು ಸಹಾಯಧನವನ್ನು ಮಾಡಿದ್ದಾರೆ. ಅವರಿಗೆ ಕಮಿಟಿಯ ಪರವಾಗಿ ಓಣಿಯ ಪರವಾಗಿ ಮತ್ತೊಮ್ಮೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀವಿ. ಹಾಗೆಯೇ ಈ ನಾಟಕದ ಕ್ಯಾಶಿಯರ್ ಆಗಿರ್ತಕ್ಕಂಥ ಮಲ್ಲು ಹೊಸಮನಿಯವರು ಕೂಡ ವೇದಿಕೆಯನ್ನು ಅಲಂಕರಿಸಿದ್ದಾರೆ. ಅವರನ್ನು ಕೂಡ ತಮ್ಮೆಲ್ಲ ಪರವಾಗಿ ಹೃತ್ಪೂರ್ವಕವಾಗಿರ್ತಕ್ಕಂಥ ಸ್ವಾಗತವನ್ನು ಬಯಸ್ತಾ ಇದ್ದೀವಿ. ಸದರಿ ಮಹಿಳೆಗೆ ಆತ್ಮೀಯರಾದಂತಹ ಶ್ರೀ ಮಂಜು ಕೊಡಾಜ್ ಮತ್ತು ಮಲ್ಲು ಉಕ್ಲಿ ಅವರಿಂದ ಪುಷ್ಪಾರ್ಚನೆ ಹಾಗೂ ನೆನಪಿನ ಕಾಣಿಕೆ ವಿತರಣೆ. ಹಾಗೇನೆ ವೇದಿಕೆಯನ್ನು ಅಲಂಕರಿಸಿರ್ತಕ್ಕಂಥ ಸಂದೀಪ್ ಅವರು ಕೂಡ ಇಲ್ಲಿ ಅತಿ ಸ್ಥಾನವನ್ನು ಅಲಂಕರಿಸಿದ್ದಾರೆ. ಅವರನ್ನು ಕೂಡ ತಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾಗಿರ್ತಕ್ಕಂಥ ಸ್ವಾಗತವನ್ನು ಬಯಸ್ತಾ ಇದೆ. ರಾಜು ಇವರಿಂದ ಪುಷ್ಪಾರ್ಚನೆ ಹಾಗೂ ನೆನಪಿನ ಕಾಣಿಕೆ ವಿತರಣೆ. ರಾಜು ಇನ್ನೋರ್ವ ಯುವಕರು ವೇದಿಕೆಯನ್ನು ಅಲಂಕರಿಸಿರ್ತಕ್ಕಂಥ ಅಪ್ಪು ನಿಂಬಾಳವರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿತಿದ್ದಾರೆ. ಅವರನ್ನು ಕೂಡ ತಮ್ಮೆಲ್ಲ ಪರವಾಗಿ ಹೃತ್ಪೂರ್ವಕವಾಗಿರ್ತಕ್ಕಂಥ ಸ್ವಾಗತವನ್ನು ಬಯಸ್ತಾ ಇದ್ದೀವಿ. ಸದರಿ ಭಜಂತ್ರಿ ಮತ್ತು ಮಂಜು ಕೂಡ ಇಬ್ರು, ಮಾರುತಿ ಭಜಂತ್ರಿ ಮತ್ತು ಮಂಜು ಕೂಡ ಇಬ್ರು ಕೂಡ ಮಾಡಿ. ಹಾಗೇನೆ ಈ ನಾಟಕದ ನಿರ್ದೇಶನವನ್ನು ಮಾಡಿರ್ತಕ್ಕಂಥ ಈ ಓಣಿಯ ನಿರ್ದೇಶಕರು ಎಂದೇ ಪ್ರಸಿದ್ಧರಾಗಿರ್ತಕ್ಕಂಥ ಜಗದೀಶ್ ಗೊಳಸಂಗಿ ಅವರು ಕೂಡ ವೇದಿಕೆಗೆ ಬಂದು ಇಲ್ಲಿ ಪೂಜ್ಯರಿಂದ ಸನ್ಮಾನವನ್ನು ಸ್ವೀಕರಿಸಬೇಕು. ಹಾಗೆಯೇ ಈ ನಾಟಕದ ಒಂದು ಎಲ್ಲ ಜವಾಬ್ದಾರಿಯನ್ನು ಹೊತ್ತಿರ್ತಕ್ಕಂಥ ನಾಗೇಶ್ ಶೂಲ್ಗಿತ್ತಿ ಅವರು ಕೂಡ ವೇದಿಕೆಗೆ ಬಂದು ಇಲ್ಲಿ ಸನ್ಮಾನವನ್ನು ಸ್ವೀಕರಿಸಿಕೊಂಡು ಹೋಗ್ಬೇಕಂತ ತಿಳ್ಕೊಂಡು ವಿನಂತಿಯನ್ನು ಮಾಡ್ಕೊಳ್ತೀವಿ ಪೂಜ್ಯರ ಒಂದು ಸಮ್ಮುಖದಲ್ಲಿ. ಹಾಗೆಯೇ ಇಲ್ಲಿ ಉಪಸ್ಥಿತಕ್ಕಂಥ ಎಲ್ಲ ಒಂದು ಗಣ್ಯಮಾನ್ಯರ ಒಂದು ಉಪಸ್ಥಿತಿಯಲ್ಲಿ ಸಂಗೀತ ಬಳಗದ ಮುಖಂಡರಾದಂತ ಸರ್ ತಾವು ವೇದಿಕೆ ಮೇಲೆ ಬರಬೇಕು. ಸರ್ ಹೆಸರು ಆನಂದ್ ಅವರು ಕೂಡ ಇಲ್ಲಿ ಪೂಜ್ಯರಿಂದ ನಿಮ್ಮೆಲ್ಲರ ಕೃಪಾಶೀರ್ವಾದದಿಂದ ಈ ಎಲ್ಲ ನಾಟಕ ಹಣಿಯನ್ನು ಗುಡಿದ್ರೆ ಹಳ್ಳ, ತೆನಿ ತೆನಿ ಗುಡಿದ್ರೆ ಬಳ್ಳೆ ಅಂತಕ್ಕಂಥದ್ದು ಒಂದೇ ಕೈಯಿಂದ ಚಪ್ಪಾಳ ಆಗುವುದಿಲ್ಲ. ಇಂಥ ಹಲವಾರು ಒಂದು ಕರ್ತವ್ಯವನ್ನು ನಿರ್ವಹಿಸಿದ ಪ್ರಯುಕ್ತವಾಗಿ ಇಂದು ತಮ್ಮೆಲ್ಲರ ಎದುರಿಗೆ ಒಂದು ಸುಂದರವಾದ ಸಾಮಾಜಿಕ ನಾಟಕ ಮೂಡಿ ಬರ್ತಾ ಇದೆ. ಇದರ ಒಂದು ನಿರ್ದೇಶನವನ್ನು ಶ್ರೀ ಜಗದೀಶ್ ಗೊಳಸಂಗಿ ಅವರು ಅತ್ಯಂತ ನಿಷ್ಠೆಯಿಂದ ತನ್ನ ಮನೆ ಕೆಲಸ ಬಿಟ್ಟು ಅಲ್ಲೆಲ್ಲರನ್ನು ಒಗ್ಗೂಡಿಸಿಕೊಂಡು ಕಳೆದ 1 ತಿಂಗಳಿಂದ ಅವರಿಗೆ ತಾಲೀಮು ಕಲಿಸಿ ಒಂದು ಉತ್ತಮವಾದ ನಾಟಕವನ್ನು ತಯಾರು ಮಾಡೋದರಲ್ಲಿ ಅವರು ಸಾಕಷ್ಟು ಸಹಾಯವನ್ನು ಮಾಡಿದ್ದಾರೆ. ಹಾಗೆಯೇ ಈ ನಾಟಕದ ಎಲ್ಲ ಹಾಗೆಯೇ ನೀಲಪ್ಪ ಗೌಡರವರು ಕೂಡ ಅವರಿಗೆ ಸನ್ಮಾನವನ್ನು ಮಾಡಬೇಕಂತ ತಿಳ್ಕೊಂಡು ವಿನಂತಿಯನ್ನು ಮಾಡ್ಕೊಳ್ತಾ ಇದ್ದೀವಿ. ಆನಂದ್ ಅವರು ಕೂಡ ಸಂಗೀತ ಸೇವೆಯನ್ನು ನೀಡುತ್ತಾ ಬಂದಿದ್ದಾರೆ. ಇಂಥ ಹಲವಾರು ನಾಟಕಗಳಿಗೆ ಸಂಗೀತವನ್ನು ಮಾಡ್ತಾ ಬಂದಿದ್ದಾರೆ. ಅವ್ರಿಗೂ ಕೂಡ ಈ ವೇದಿಕೆ ಮುಖಾಂತರ ನಮ್ಮ ಓಣಿಯ ಪರವಾಗಿ ಅವರಿಗೆ ಒಂದು ಸನ್ಮಾನ ಕಾರ್ಯಕ್ರಮ ನಡೀತಾ ಇದೆ. ಹಾಗೆಯೇ ನಾಗೇಶ್ ಶೂಲ್ಗಿತ್ತಿ ಅವರಿಗೆ ತಮ್ಮೆಲ್ಲರಿಗೆ
ಹಾಗೆಯೇ ಬಸವರಾಜ್ ನೀಲಪ್ಪನವರು ಕೂಡ ಇಲ್ಲಿ ಪೂಜ್ಯರಿಂದ ಆಶೀರ್ವಾದವನ್ನು ಪಡೆದುಕೊಂಡು ಅವರು ಕೂಡ ಸನ್ಮಾನಿತರಾಗಬೇಕಂತ ತಿಳ್ಕೊಂಡು ವಿನಂತಿಯನ್ನು ಮಾಡ್ಕೊಳ್ತೇನೆ. ಆ ವ್ಯವಸ್ಥಾಪಕರು ಆ ಸನ್ಮಾನದ ಒಂದು ಪರಿಕರಗಳನ್ನು ಬೇಗನೆ ತರಬೇಕಂತ ತಿಳ್ಕೊಂಡು ವಿನಂತಿಯನ್ನು ಕೂಡ ನಾವು ಮಾಡಿಕೊಳ್ತಾ ಇದ್ದೀವಿ. ವೇಳೆ ಭಾಳ ಆಗಿದೆ. ಹಾಗೆಯೇ ಆತ್ಮೀಯರಾದಂಥ ನಮ್ಮ ನಾಟಕೋತ್ಸವಕ್ಕೆ ಪ್ರತಿ ಸಲನೂ ಸಹ ಸಹಕಾರವನ್ನು ನೀಡ್ತಾ ಇರುವಂಥ ನಮ್ಮ ಆತ್ಮೀಯ ಶಿಕ್ಷಕರು ಆದಂತಹ ಸನ್ಮಾನ್ಯ ಕಲಗುಡಿ ಸರ್ ಅವರಿಗೆ ಈ ಕಮಿಟಿಯ ಪರವಾಗಿ ಹಾಗೂ ಜಾತ್ರಾ ಮಹೋತ್ಸವ ಪರವಾಗಿ ಹಾಗೂ ಈ ಬೇಕಾದಲ್ಲಿ ಎಲ್ಲ ಬಂಧು ಬಳಗದ ಪರವಾಗಿ ಹಾರ್ದಿಕ ಸ್ವಾಗತವನ್ನು ಕೊಡ್ತಾ ಅವರಿಗೆ ಪುಷ್ಪಾರ್ಚನೆ ಹಾಗೂ ಕಾಣಿಕೆಯನ್ನು ನಮ್ಮ ಕಮಿಟಿಯ ಪರವಾಗಿ ಮಾಡಬೇಕಂತ ಅವ್ರಿಗೆ ಕಳ್ಕೊಳ್ಬೇಕು. ಅದೇ ರೀತಿ ಈ 6 ವರ್ಷಗಳ ಕಾಲ ನಮ್ಮ ಜಾತ್ರಾ ಮಹೋತ್ಸವ ಜಾಸ್ಪುರ ಹಾಗೆ ಲಕ್ಷ್ಮಣ್ ತೋಟದವರು ಕೂಡ ಬಂದು ಇಲ್ಲಿ ಸನ್ಮಾನವನ್ನು ಸ್ವೀಕರಿಸಬೇಕು. ಪ್ರತಿಯೊಂದು ಕಾರ್ಯಕ್ರಮಕ್ಕೆ ಮೈಕ್ ಪೆಂಡಾಲದ ವ್ಯವಸ್ಥೆಯನ್ನು ಮಾಡಿ ಈ ಜಾತ್ರೆಯನ್ನು ಅತ್ಯಂತ ವೈಭವಯುತವಾಗಿ ಅವರು ಕೂಡ ಕಾರ್ಯಕರ್ತರಾಗಿದ್ದಾರೆ. ಅವ್ರಿಗೂ ಕೂಡ ಈ ಓಣಿಯ ಪರವಾಗಿ ಪೂಜ್ಯರಿಂದ ಆ ಓಣಿಯ ಪರವಾಗಿ ಅವ್ರಿಗೂ ಕೂಡ ಒಂದು ಸನ್ಮಾನವನ್ನು
ಹಾಗೆಯೇ ಜ್ಯೋತಿ ಜ್ಯೋತಿ ಬೆಳಗಿಸುವ ಮೂಲಕವಾಗಿ ಈ ನಾಟಕಕ್ಕೆ ಚಾಲನೆ ನೀಡಬೇಕಂತ ತಿಳ್ಕೊಂಡು ಬಿಜೆಪಿಯ ಮುಖಂಡರಾಗಿರ್ತಕ್ಕಂಥ ಈರಣ್ಣ ತೋಟದವರಲ್ಲಿ ಹಾಗೇನೆ ರವಿ ಬೋರ್ಜಿ ಅವರಲ್ಲಿ ಹಾಗೇನೆ ಗಂಗಾಧರ್ ಕಲಬುರ್ಗಿ ಅವರಲ್ಲಿ ವಿನಂತಿಯನ್ನು ಮಾಡ್ಕೊಳ್ತಾ ಇದ್ದೀನಿ. ಜ್ಯೋತಿ ಬೆಳಗಿಸುವ ಮೂಲಕವಾಗಿ ಈ ನಾಟಕಕ್ಕೆ ಚಾಲನೆಯನ್ನು ಮಾಡಬೇಕಂತ ತಿಳ್ಕೊಂಡು ವಿನಂತಿಯನ್ನು ಮಾಡ್ಕೊಳ್ತಾ ಇದ್ದೀನಿ. ರಾಜು ಜಡರಾಮ ಕೂಡ ಕಮಿಟಿಯ ಪರವಾಗಿ ವಾಯದ್ ಕಂತರ್ ಅವರು ಗೌರವಿಸಿ ಸನ್ಮಾನಿಸಬೇಕಂತ ಈ ಒಂದು ಸಂದರ್ಭದಲ್ಲಿ ವಿನಂತಿಯನ್ನು ಮಾಡ್ಕೊಳ್ತಾ ಇದ್ದೀವಿ. ಧನ್ಯವಾದಗಳು. ಹಾಗೇನೆ ಹನುಮಂತಗೌಡರ ಸಹೋದರ ಆಗಿರ್ತಕ್ಕಂಥ ಯುವ ಧುರೀಣರಾಗಿರ್ತಕ್ಕಂಥ ರವಿಗೌಡ ಪಾಟೀಲರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಸಾಕಷ್ಟು ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಅವರನ್ನು ಕೂಡ ಕಮಿಟಿಯವರು ಗೌರವಿ ಸನ್ಮಾನಿಸಬೇಕಂತ ಆಸೆ ಪಟ್ಟಿದ್ದಾರೆ. ಆದ್ದರಿಂದ ರವಿಗೌಡ ಪಾಟೀಲರು ಕೂಡ ವೇದಿಕೆಗೆ ಬಂದು ಇಲ್ಲಿ ಸನ್ಮಾನವನ್ನು ಸ್ವೀಕರಿಸಬೇಕಂತ ತಿಳ್ಕೊಂಡು ಅವರಲ್ಲಿ ವಿನಂತಿಯನ್ನು ಕೂಡ ಮಾಡ್ಕೊಳ್ತಾ ಇದ್ದೀವಿ. ಆತ್ಮೀಯ ಗೆಳೆಯ ಹಾಗೂ ನನ್ನ ಚಡ್ಡಿ ದೋಸ್ತ ಅಂತ ಕರೆಯಪಡುವ ನನ್ನ ಆತ್ಮೀಯ ಗೆಳೆಯ ರವಿ ಪಾಟೀಲ್ ಹೃತ್ಪೂರ್ವಕ ಸ್ವಾಗತವನ್ನು ಕೋರ್ತಾ ಧನ್ಯವಾದಗಳು. ಇನ್ನು ಸಸಿಗೆ ನೀರು ಹಣಿಸೋದ್ರ ಮೂಲಕವಾಗಿ ಈ ನಾಟಕಕ್ಕೆ ಚಾಲನೆ ನೀಡಬೇಕಂತ ತಿಳ್ಕೊಂಡು ಮುತ್ತು ಗಾಣಿಗೇರ್ ಅವರಲ್ಲಿ ಹಾಗೆಯೇ ಶ್ರೀಕಾಂತ್ ಮಾಲ್ಗಿತ್ತಿ ಅವರಲ್ಲಿ ಸುನೀಲ್ ಬಾಗೇವಾಡ್ ಅವರಲ್ಲಿ ಹಾಗೆಯೇ ಬಸವರಾಜ್ ಕುಂಬಾರ್ ಅವರಲ್ಲಿ ವಿನಂತಿಯನ್ನು ಮಾಡ್ಕೊಳ್ತಾ ಇದ್ದೀವಿ. ಹಸಿರೇ ಉಸಿರು ಈಗ ಸಸಿಗೆ ನೀರು ಹಣಿಸೋದ್ರ ಮೂಲಕವಾಗಿ ಈ ನಾಟಕಕ್ಕೆ ಚಾಲನೆ ನೀಡಬೇಕಂತ ತಿಳ್ಕೊಂಡು ಮುತ್ತು ಗಾಣಿಗೇರ್ ಅವರು ಶ್ರೀಕಾಂತ್ ಮಾಲ್ಗಿತ್ತಿ ಅವರು ಹಾಗೂ ಸುನೀಲ್ ಬಾಗೇವಾಡೆ ಅವರು ಹಾಗೆಯೇ ಶ್ರೀ ಬಸವರಾಜ್ ಕುಂಬಾರ್ ಹಾಗೆಯೇ ಆದಿಶಕ್ತಿ ರೂಪ ನಮ್ಮೆಲ್ಲರೂ ಕೂಡ ಚೈತನ್ಯದಾಯಕವಾಗಿರ್ತಕ್ಕಂಥ ಶ್ರೀ ರೇಣುಕಾ ಯಲ್ಲಮ್ಮ ದೇವಿಯ ಒಂದು ಭಾವಚಿತ್ರಕ್ಕೆ ಪುಷ್ಪಾರ್ಚನೆಯನ್ನು ಮಾಡೋದ್ರ ಮೂಲಕವಾಗಿ ಈ ಒಂದು ನಾಟಕಕ್ಕೆ ಚಾಲನೆ ನೀಡಬೇಕಂತ ತಿಳ್ಕೊಂಡು ಅರ್ಜುನ್ ಜಾಧವ್ ಅವರಲ್ಲಿ
ಜಾಕಿರ್ ಹುಸೇನ್ ಕಮ್ತಾರ್ ಅವರಲ್ಲಿ ಹಾಗೆಯೇ ಸುಭಾಷ್ ಮೇರಕರ್ ಅವರಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೀವಿ. ಧನ್ಯವಾದಗಳು. ಹಾಗೆಯೇ ಕರ್ನಾಟಕ ರತ್ನ, ಮರೆಯದ ಮಾಣಿಕ್ಯ, ಮಾನವೀಯತೆಗೆ ಮತ್ತೊಂದು ಹೆಸರು, ಹಲವಾರು ಜನರ ಬಾಳಿಗೆ ಬೆಳಕಾದವರು, ಖ್ಯಾತ ಚಲನಚಿತ್ರ ನಟರಾಗಿರ್ತಕ್ಕಂಥ, ಸಣ್ಣ ವಯಸ್ಸಿನಲ್ಲಿ ನಮ್ಮೆಲ್ಲರನ್ನು ಅಗಲಿ ಈ ನಾಡನ್ನು ಬಡವಾಗಿಸಿದ ಪುನೀತ್ ರಾಜ್ಕುಮಾರ್ ಅವರ ಭಾವಚಿತ್ರಕ್ಕೆ ಒಂದು ಪುಷ್ಪಾರ್ಚನೆಯನ್ನು ಮಾಡಬೇಕಂತ ತಿಳ್ಕೊಂಡು ಶ್ರೀ ಮುತ್ತು ಗಾಣಿಗೇರ್ ಹಾಗೂ ಶ್ರೀಕಾಂತ್ ಮಾಲಗಿತ್ತಿ ಹಾಗೂ ಸುನೀಲ್ ಬಾಗೇವಾಡಿ ಹಾಗೆಯೇ ಶ್ರೀಶೈಲ್ ಹುಲ್ಯಾಳ್, ಹನುಮಂತ ಬಾದರದಿನ್ನಿ ಹಾಗೂ ರಾಜು ಹುಲ್ದಾರ್, ಮಹಾಂತೇಶ್ ಭಜಂತ್ರಿ ಇವರೆಲ್ಲರೂ ಕೂಡ ವಿನಂತಿಯನ್ನು ಮಾಡಬೇಕು. ಹಾಗೆಯೇ ಅಪ್ಪು ನಿಂಬಾಳ್ಕರ್ ಅವರು, ಅಪ್ಪು ಒಮ್ಮೆ ಎಲ್ಲರೂ ಕೂಡ ಜೋರಾದ ಚಪ್ಪಾಳೆ ತಟ್ಟುವುದರ ಮೂಲಕವಾಗಿ ಅಗಿಲಿರ್ತಕ್ಕಂಥ ಮಹಾನ್ ಚೇತನ ಪುನೀತ್ ರಾಜ್ಕುಮಾರ್ಗೆ ನಾವು ಜೋರಾದ ಚಪ್ಪಾಳೆ ತಟ್ಟುವುದರ ಮೂಲಕ ಅವರಿಗೆ ಆತ್ಮಕ್ಕೆ ಶಾಂತಿಯನ್ನು ಕೋರೋಣ. ಹಾಗೇನೆ ರಿಬ್ಬನ್ ಕಟ್ ಮಾಡುವ ಮೂಲಕವಾಗಿ ಈ ನಾಟಕವನ್ನು ಉದ್ಘಾಟಿಸುತ್ತಿರತಕ್ಕಂಥ ಹಿರಿಯರು ಮಾರ್ಗದರ್ಶಕರಾದ ಶ್ರೀ ಸುಬ್ರಾಯಗೌಡ ಪಾಟೀಲ್ರವರು ಇಲ್ಲಿ ಉದ್ಘಾಟನಾ ಪರ ಒಂದೆರಡು ಮಾತುಗಳನ್ನು ಈ ಮುಖಾಂತರ ವೇದಿಕೆ ಮುಖಾಂತರ ಹಂಚ್ಕೋಬೇಕಂತ ತಿಳ್ಕೊಂಡು ಅವರು ವಿನಂತಿಯನ್ನು ಮಾಡಿಕೊಳ್ತಾ ಇದ್ದಾರೆ. मंगल्ये शिवे सर्वाप्रसादिके शरण्ये त्र्यंबके गौरी नारायणे नमोस्तुते. ಆದಿಶಕ್ತಿ ಭಗವಾಂಬ ರೇಣುಕಾ ದೇವಿಯ ಜಾತ್ರಾ ನಿಮಿತ್ತವಾಗಿ ಇಲ್ಲ ಕೆಳಗಿನ ಮನೆಯ ಯುವಕರು ತರುಣರಾದಂಥ ನಾಟ್ಯವನ್ನು 3ನೇ ಕಲಾಕುಸುಮವನ್ನು ಇವತ್ತು ನಾವು ಜ್ಯೋತಿ ಬೆಳಗಿಸುವ ಮುಖಾಂತರ, ಸಸಿಗೆ ನೀರೆರುವುವ ಮುಖಾಂತರ, ರಿಬ್ಬನ್ ಕಟ್ ಮಾಡುವಂಥ ಮುಖಾಂತರ ನಾವೆಲ್ಲರೂ ಉದ್ಘಾಟಿಸಿದಾಗಿದೆ. ये चंदन है देश की माटी, तपोभूमि हर ग्राम है, हर बालाजी का प्रतिमा, बच्चा बच्चा राम है तन्वंदा. ಈ ಭೂಮಿಯ
ಗುಣಧರ್ಮ ಹೆಂಗೈತಪ್ಪ ಅಂತಂದ್ರೆ ಪ್ರತಿಯೊಂದು ವ್ಯಕ್ತಿಯಲ್ಲಿ ಕಲಾ ಐತಿ, ಪ್ರತಿಯೊಂದು ವ್ಯಕ್ತಿಯಲ್ಲೂ ಕೂಡ ಚೈತನ್ಯ ರೂಪ ಐತಿ. ಇದನ್ನು ನಾವು ಅರ್ಕೊಂಡು ಈ ನಾಟಕದ ನಿಜ ಸ್ವರೂಪ ಏನೈತಿ, ಇದು ಸಾರಾಂಶ ಏನೈತಿ, ಸಾರಾಂಶದ ತಕ್ಕಂತೆ ನಾವು ಜೀವನದಲ್ಲಿ ಅಳವಡಿಸ್ಕೊಂಡು ನಾವು ಜೀವನ ಮುಕ್ತರಾಗಬೇಕು, ಜೀವನದಲ್ಲಿ ಸುಖಿ ಕಾಣಬೇಕು ಅಂತ ಹೇಳುತ್ತಾ ನಾನು ಮೊದಲಿಗೆ ಅಜ್ಜವರ ಪಾದಕ್ಕೆ ನಮಸ್ಕರಿಸಬೇಕಾಗಿತ್ತು. ಗಡದಡೇಶ್ವರ ಅಂತ ಸಿದ್ದೇಶ್ವರನನ್ನು, ಅದರಂತೆ ವೇದಿಕೆ ಮೇಲೆ ಆಚರಣೆಗಳಂತ ಅವರಿವರನ್ನದೇ ಸರ್ವರಿಗೂ ನನ್ನ ಶರಣಾರ್ಥಿಗಳನ್ನು ಸಲ್ಲಿಸುತ್ತಾ ಹಾಗೂ ಈ ನಾಟಕ ಕಮಿಟಿಯ ಎಲ್ಲ ಪದಾಧಿಕಾರಿಗಳಿಗೆ ನಮಸ್ಕರಿಸುತ್ತಾ ಅದರಂತೆ ಯಾತ್ರಾ ನಿಮಿತ್ತವಾಗಿ ನಾಟಕಕ್ಕೆ ಆಗಮಿಸಿದಂಥ ಎಲ್ಲ ಚರಣ ಸಾಯಿಗಳಿಗೆ ನನ್ನ ಶರಣಾರ್ಥಿಗಳನ್ನು ಸಲ್ಲಿಸಿ ಈ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಭಾರತ್ ಮಾತೆ. ಹಂಸ ಸ್ಟೀರದಂತೆ ಹಂಸ ಪಕ್ಷವು ಹಾಲಿನಲ್ಲಿ ನೀರಿರ್ತಕ್ಕಂಥ ಹಾಲು ಎರಡು ಕುಡಿಸಿಬಿಟ್ರೆ ಕೇವಲ ಹಾಲನ್ನು ಹೇಗೆ ತೆಗೆದುಕೊಳ್ಳುತ್ತದೆ. ಈ ನಾಟಕದಲ್ಲಿ ಬರ್ತಕ್ಕಂಥ ಒಳ್ಳೆಯ ಪಾತ್ರಗಳನ್ನು ಮನುಷ್ಯನ ಇಟ್ಟುಕೊಂಡು ಆ ರೀತಿಯಾಗಿ ತಮ್ಮ ಜೀವನದಲ್ಲಿ ಅಳವಡಿಸಬೇಕಂತಕ್ಕಂಥ ಮಾತನ್ನು ಹೇಳ್ತಕ್ಕಂಥ ಹಿರಿಯ ಶ್ರೀ ಸುಬ್ರಹ್ಮಣ್ಯ ಪಾಟೀಲ್ ಅವರಿಗೆ ಅಭಿನಂದನೆ ಸಲ್ಲಿಸ್ತಾ, ಹಾಗೆಯೇ ಈ ನಾಟಕದ ಮ್ಯಾನೇಜರ್ ಹಾಗೂ ಮಾಲಕರಾಗಿರ್ತಕ್ಕಂಥ ಯುವಕರು ಮಂಜು ಕೊಡಗ್ ಹಾಗೂ ಮಾಸಿದ್ ಸಾರಾವರಿ ಅವರು ಪೂಜ್ಯರಿಂದ ಆಶೀರ್ವಾದವನ್ನು ಪಡೆದುಕೊಂಡು ಹೋಗಬೇಕು. ಈ ಒಂದು ನಾಟಕಕ್ಕೆ ಹಗಲಿರುಳು ಶ್ರಮಿಸಿದ್ದಾರೆ. ಈ ರೀತಿಯಾಗಿರ್ತಕ್ಕಂಥ ಒಂದು ಉತ್ತಮವಾಗಿರ್ತಕ್ಕಂಥ ನಾಟಕ ಆಗಬೇಕಾದ್ರೆ ಇಂಥರ ಒಂದು ತರುಣರ ಒಂದು ಕೆಲಸ ಭಾಳ ಇರ್ತೈತಿ. ಆದ್ದರಿಂದ ಈರುವರು ಮಹನೀಯರು ಈ ನಾಟಕದ ಮಾಲಕರು ಮತ್ತು ಮ್ಯಾನೇಜರ್ ಆಗಿ ಅತ್ಯಂತ ನಿಷ್ಠೆಯಿಂದ ಪ್ರಾಮಾಣಿಕತೆಯಿಂದ ಒಂದು ತಿಂಗಳಿಂದ ಈ ಒಂದು ನಾಟಕದ ಒಂದು ಪ್ರದರ್ಶನಕ್ಕಾಗಿ ಶ್ರಮಿಸ್ತಾ ಇದ್ದಾರೆ. ಅವರಿಗೂ ಕೂಡ ಪೂಜ್ಯರಿಂದ ಈಗ ಆಶೀರ್ವಾದ. ಹಾಗೆ ತಮ್ಮೆಲ್ಲರೂ ಕೂಡ ಗೊತ್ತಿರುವ ಹಾಗೆ ದಿ ಬಾಸ್ ದರ್ಶನ್ ಅವರ ಹುಟ್ಟುಹಬ್ಬ, ಅದರ ಪ್ರಯುಕ್ತವಾಗಿ ಈರಣ್ಣ ತೋಟದವರು ಬಿಜೆಪಿಯ ಮುಖಂಡರಾಗಿರ್ತಕ್ಕಂಥ ಈರಣ್ಣ ತೋಟದವರು ಇಲ್ಲಿ ಕೇಕ್ ಕಟ್ ಮಾಡೋದ್ರ ಮೂಲಕವಾಗಿ ದರ್ಶನ್ ಅವರ ಒಂದು ಹುಟ್ಟುಹಬ್ಬದ ಆಚರಣೆ ಈ ವೇದಿಕೆ ಮುಖಾಂತರ ಮಾಡಬೇಕಂತ ತಿಳ್ಕೊಂಡು ಎಲ್ಲ ಯುವಕರ ಕಣ್ಮಣಿ ದಿ ಬಾಸ್ ದರ್ಶನ್ ಅವರ ಹುಟ್ಟುಹಬ್ಬದ ಪ್ರಯುಕ್ತ ಈ ವೇದಿಕೆ ಮುಖಾಂತರ ಕೇಕ್ ಕಟ್ ಮಾಡೋದ್ರ ಮೂಲಕವಾಗಿ ಅವರಿಗೂ ಕೂಡ ಹುಟ್ಟುಹಬ್ಬದ ಶುಭಾಶಯಗಳನ್ನು ಜೋರಾದ ಚಪ್ಪಾಳೆಯೊಂದಿಗೆ ನಾವೆಲ್ಲೂ ಕೂಡ ಸಲ್ಲಿಸೋಣ. ಧನ್ಯವಾದಗಳು ಈರಣ್ಣ ತೋಟದವರಿಗೆ. ಇಲ್ಲಿ ರೋಡ್ನಾಗ ನಿಂತಿರ್ತಕ್ಕಂಥ ಯುವಕ ಮಿತ್ರರು ಸ್ವಲ್ಪ ದಯಮಾಡಿ ಹೇಳ್ತೀವಿ, ಸರ್ಕೊಳ್ಳಿ, ಹಿಂದೆ ಕರೆಸಿ. ಇಲ್ಲ ವೇದಿಕೆ ಮುಂಭಾಗದ ಬರ್ರಿ, ಇನ್ನೊಂದು ಸ್ವಲ್ಪ ಹಿಂದೆ ಸರ್ಕೊಳ್ಳಿ, ಅಲ್ಲೇ ಹೆಣ್ಮಕ್ಳು ಬರಲಿಕ್ಕೆ ತೊಂದರೆಯಾಗಿದೆ. ಕಾರ್ಯಕರ್ತರು ಸ್ವಲ್ಪ ಅಲ್ಲಿ ಹೋಗಿ ಆ ದಾರಿಯನ್ನು ಬಿಡಿಸಿ ಹೆಣ್ಮಕ್ಳು ಅನುಕೂಲ ಮಾಡಿಕೊಡ್ಬೇಕಂತ ವಿನಂತಿಯನ್ನು ಮಾಡ್ಕೊಳ್ತಾ ಇದ್ದೀವಿ.
ಜಾತ್ರಾ ಕಮಿಟಿಯ ಕಾರ್ಯಕರ್ತರು ವೇದಿಕೆ ಮೇಲೆ ಹಾಗೇನೆ. ವೇದಿಕೆ ಮುಂಭಾಗದಲ್ಲಿ ಇದ್ದವ್ರನ್ನ ನಿಯಂತ್ರಿಸಬೇಕಂತ ನಾವು ಕಳ್ತಾ ವಿನಂತಿ. ಬಶೀರ್ ಈಗ ಬಸವರಾಜ್ ಮಂಟೂರ್ ಅವರು ಈ ವೇದಿಕೆಯನ್ನ ಕುರಿತು ಒಂದೆರಡು ಅಭಿಪ್ರಾಯಗಳನ್ನು ಹಂಚ್ಕೋಬೇಕಂತ ತಿಳ್ಕೊಂಡು ಅವರ ವಿನಂತಿಯನ್ನ ಮಾಡಿಕೊಳ್ತಾ ಇದ್ದಾರೆ. ಹಲೋ. ಪವಿತ್ರ ಪಾವನ ನೆಲದ ಆರಾಧ್ಯ ದೇವರಾಗಿರ್ತಕ್ಕಂಥ ಶ್ರೀ ಸಿದ್ದೇಶ್ವರರು ಹಾಗೂ ಹಸನ್ಡೋಗ್ರಿಯನ್ನು ಹೃದಯ ಮಂದಿರದಲ್ಲಿ ಸ್ಮರಿಸಿಕೊಂಡು ಈ ನಾಟಕದ ಉದ್ಘಾಟನಾ ಸಮಾರಂಭದ ಘನ ಪಾವನ ಸಾನ್ನಿಧ್ಯವನ್ನು ವಹಿಸತಕ್ಕಂಥ ಪರಮ ಪೂಜ್ಯ ಫಕೀರಯ್ಯಜ್ಜನವರ ಪವಿತ್ರ ಪಾದಾರವಿಂದಗಳಲ್ಲಿ ಪಡಮಟ್ಟು ಅವರಿವರನ್ನದೇ ವೇದಿಕೆಯ ಮೇಲೆ ಆಚರಣರಾಗಿರ್ತಕ್ಕಂಥ ಸಕಲ ಗುರು ಹಿರಿಯರಲ್ಲಿ ವಂದಿಸುತ್ತಾ ಈ ಒಂದು ಸುಂದರ ನಾಟಕವನ್ನು ವೀಕ್ಷಿಸಲು ಆಗಮಿಸಿರ್ತಕ್ಕಂಥ ಸಕಲ ತಂದೆ ತಾಯಿಯಂದಿರೇ ಹಾಗೂ ಯುವಕ ಮಿತ್ರರೇ, ಈ ಬಿಳಗಿ ತಾಲೂಕು ಬಿಳಗಿ ನಗರವು ಒಂದು ಭಾವೈಕ್ಯದ ಪ್ರತೀಕವಾದಂಥ ಒಂದು ಈ ತಾಲೂಕು ಅಂತ ಹೇಳಲು ಈ ಸಂದರ್ಭದಲ್ಲಿ ನಾನು ತುಂಬ ಇಷ್ಟಪಡ್ತಾ ಇದ್ದೇನೆ. ಈ ಒಂದು ಯುವಕ ಸಂಘವು ಬಿಳಿಗಿ ತಾಲೂಕಿನಲ್ಲಿಯೇ ಅತಿ ಒಂದು ಯಶಸ್ವಿ ಹಾಗೂ ಒಂಥರ ಚೇಂಜ್ ಅಂತಾರಲ್ಲ, ಒಂಥರ ಅತ್ಯುತ್ತಮವಾದ ಯುವಕರನ್ನು ಹೊಂದಿರತಕ್ಕಂಥ ಈ ರೇಣುಕಾದೇವಿಯ ಯುವಕ ಸಂಘವು ಒಂದು ಅತ್ಯುತ್ತಮವಾದ ಸಾಮಾಜಿಕ ಕಾರ್ಯದಲ್ಲಿ ತೊಡಗಿರ್ತಕ್ಕಂಥ ಹೇಳಲು ನಾನು ತುಂಬ ಇಷ್ಟಪಡ್ತೇನೆ. ದಯವಿಟ್ಟು ಈ ಯುವಕರಿಗೆ ಒಂದು ತಮ್ಮ ಚಪ್ಪಾಳೆ ಮೂಲಕ ಎಲ್ಲರೂ ಅಭಿನಂದಿಸಬೇಕೆಂದು ಈ ಸಲ ನಾನು ತಮ್ಮಲ್ಲಿ ಕೇಳ್ಕೊಳ್ತೇನೆ. ಯಾಕಂತ ಕೇಳಿದ್ರೆ ನಾವು ನೂರಾರು ನಾಟಕಗಳಿಗೆ ಹೋಗ್ತೀವಿ, ನೂರಾರು ನಾಟಕಗಳನ್ನ ಸಂಘಟಿಸಿದ್ದೀವಿ. ಎಲ್ಲಿಯೂ ಕೂಡ ಇವರು ಒಂದು ಸಮಾಜಕ್ಕೆ ಕೊಡ್ತಿರ್ತಕ್ಕಂಥ ಒಳ್ಳೆಯ ಸಂದೇಶವನ್ನು ಇವರು ಕೊಡ್ತಾ ಇದ್ದಾರೆ. ಲಾಸ್ಟ್ ಟೈಮ್ ನಾವು ನಾಟಕದ ಅತಿಥಿಯಾಗಿ ಬಂದಾಗ ಎಲ್ಲರಿಗೂ ಒಂದು ಪರಿಸರ ಪ್ರೇಮವನ್ನು ಹುಟ್ಟಿಸಲು ಒಂದು ಸಸಿಯನ್ನು ನಮ್ಮೆಲ್ಲರಿಗೂ ಕೊಟ್ಟು ಆ ಸಸಿಯನ್ನು ನಮ್ಮ ಮನೆ ಮುಂದೆ ಇನ್ನೂ ಕೂಡ ನಾವು ಬೆಳೆಸಿ ಅದರಿಂದ ಒಳ್ಳೆಯದಾಗಿ ಒಂದು ಪರಿಸರ ಸಂರಕ್ಷಣೆ ಮಾಡ್ತಾ ಇದ್ದೀವಿ. ಈ ಒಂದು ರೇಣುಕಾದೇವಿಯ ಇಲ್ಲಿ ಇನ್ನೊಂದು ನಾವು ವಿಶೇಷವನ್ನು ಕಾಣ್ತಾ ಇದ್ದೀವಿ. ಇಲ್ಲಿ ಭಾವೈಕ್ಯತೆ, ಬೀಳಿಗೆ ಅಂದರೆ ಭಾವೈಕ್ಯತೆಯ ಪ್ರತೀಕ. ನಾನು ಬೇರೆಯವರವನು ಬಿಜಾಪುರ ಜಿಲ್ಲೆಯ ದೇವರಿಗನ್ನೂರದವರು. ನಾವು ಅಲ್ಲಿಂದ ಇಲ್ಲಿ ಬಂದು ಬಾಗಲಕೋಟೆ ಜಿಲ್ಲೆಯ ಬಿಳಗಿ ತಾಲೂಕಿನಲ್ಲಿ ಒಂದು ನಮ್ಮನ್ನು ಕರೆಸಿ ಸತ್ಕರಿಸುವಂಥ ಒಂದು ಮನೋಭಾವವನ್ನು ಬಿಳಗಿ ತಾಲೂಕು ಮಾಡ್ತಾ ಇದ್ದಾರೆ ಅಂದರೆ ನಾನು ಎಲ್ಲರಿಗೂ ಶಿರಸಾಷ್ಟಾಂಗ ನಮಸ್ಕಾರವನ್ನು ಸಲ್ಲಿಸಲು ಈ ಸಂದರ್ಭದಲ್ಲಿ ಇಷ್ಟಪಡ್ತಾನೆ. ಈ ಸಂದರ್ಭದಲ್ಲಿ ನಾಟಕದ ಬಗ್ಗೆ ಹೇಳಬೇಕಂದ್ರೆ ಹಿರಿಯರು ಒಂದು ಮಾತು ಹೇಳ್ತಾರೆ, ಎಮ್ಮಿ ಬಿಸಿಲಿದ್ದಾಗ ನೀರಾಗ ಬಿಡಬಾರ್ದು, ಹೆಣ್ಮಕ್ಳನ್ನ ಸೀರೆ ಅಂಗಡಿ ಕರ್ಕೊಂಡು ಹೋಗ್ಬಾರ್ದು, ಮಾತಾಡೋರ ಕೈ ಮೈಕ್ ಕೊಡಬಾರ್ದು ಅಂತೇಳಿ. ನಾವು ಮೈಕ್ ಸಿಕ್ಕರೆ ಮಾತಾಡೋರ, ಆದ್ರೆ ಟೈಮ್ ಭಾಳ ಆಗೈತಿ. ಟೈಮ್ ಭಾಳ ಆದ್ರ ಪ್ರಯುಕ್ತ ಮಾತು ಕೇಳೋರು ನಿಮ್ಗೆ ಯಾರೂ ಇಷ್ಟ ಇಲ್ಲ. ಈ ಒಂದು ಬೀಳಿಗಿ ತಾಲೂಕಾದ್ರೂ ಕೂಡ ಪ್ಯೂರ್ ಒಂದು ಗ್ರಾಮೀಣ ಸೊಗಡನ್ನು ಹೊಂದಿರತಕ್ಕಂಥ ಒಂದು ಹಳ್ಳಿಯಾಗಿ ಇದೆ ಅಂತ ಹೇಳಕ್ ನಾನು ಇಷ್ಟಪಡ್ತಾ ಇದ್ದೀನಿ. ಇಲ್ಲಿ ಪ್ರತಿಯೊಂದು ಓಣಿಗಳಲ್ಲಿ ಒಂದೊಂದು ಯುವಕರ ತಂಡವು ಇವತ್ತಿಗೂ ಕೂಡ ಕಲಾ ಸೇವೆಯನ್ನು ಮಾಡ್ತಾ ಬಂದಿರೋದು ನೋಡಿದ್ರೆ ಇವತ್ತಿನ ದಿವಸ ಬಿಳಗಿ ತಾಲೂಕ ಸಾಂಸ್ಕೃತಿಕ ಕ್ಷೇತ್ರದಲ್ಲಿ ಒಂದು ಅತ್ಯುತ್ತಮವಾದ ಸ್ಥಾನವನ್ನು ಕೊಡುಗೆಯನ್ನು ಈ ನಮ್ಮ ರಾಜ್ಯಕ್ಕೆ ನೀಡಿದೆ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ನನ್ನ ವಾತಾವರಣ ಈ ಸಂದರ್ಭದಲ್ಲಿ ಮುಗಿಸಿದೆ. ಜೈ ಹಿಂದ್, ಜೈ ಕರ್ನಾಟಕ. ಬೀಳಿಗೆ ಭಾವೈಕ್ಯತೆಗೆ ಹೆಸರಾದದ್ದು. ಇಲ್ಲಿ ಹಲವಾರು ಖ್ಯಾತಿಯನ್ನು ಪಡೆದಿದ್ದಾರೆ. ಅಂಥ ಒಂದು ನೆಲದಲ್ಲಿ ನಾನು ಬಂದು ಒಂದೆರಡು ಮಾತುಗಳನ್ನು ಹಂಚಿಕೊಂಡಿದ್ದೇನೆ ಅಂತಕ್ಕಂಥ ಅಭಿಮಾನದ ಮಾತುಗಳನ್ನು ನೀಡಿರ್ತಕ್ಕಂಥ ಬಸವರಾಜ್ ಮಂಟೂರು ತಮ್ಮೆಲ್ಲರ ಪರವಾಗಿ ಅಭಿನಂದನೆ ಸಲ್ಲಿಸ್ತಾ, ಹಾಗೆಯೇ ಕಾಶಿನಾಥ್ ಸೋಮನಕಟ್ಟಿ ಅವರು ಕೂಡ ಒಂದೆರಡು ಅಭಿಪ್ರಾಯಗಳನ್ನು ವೇದಿಕೆ ಮುಖಾಂತರ ಹಂಚಿಕೋಬೇಕಂತ ತಿಳ್ಕೊಂಡು ವಿನಂತಿಯನ್ನು ಮಾಡ್ಕೊಳ್ತಾ ಇದ್ದೀನಿ. ರೇಣುಕಾದೇವಿ ಯಲ್ಲಮ್ಮ ದೇವಿ ಜಾತ್ರಾ ಮಹೋತ್ಸವದ ಅಂಗವಾಗಿ ಪುಂಡ ಪ್ರಚಂಡ ಹುಲಿ ಅಂತಕ್ಕಂಥ ಸುಂದರ ಸಾಮಾಜಿಕ ನಾಟಕವನ್ನು ಇನ್ನೇನು ಕೆಲವೇ ಕ್ಷಣಗಳಲ್ಲಿ ತಮ್ಮೆದುರಿಗೆ ಅಭಿನಯಿಸುತ್ತಿದ್ದು, ಈ ಒಂದು ನಾಟಕದ ವೇದಿಕೆ ಮೇಲೆ ಉಪಸ್ಥಿತರಿರತಕ್ಕಂಥ ಸ್ತ್ರೀಗಳಾದಾಗಿ ಎಲ್ಲ ಗಣ್ಯಮಾನ್ಯರಿಗೆ ನಾನು ನಮಸ್ಕಾರಗಳನ್ನು ಸಲ್ಲಿಸ್ತಾ, ಈ ನಾಟಕ ಪುಂಡ ಪ್ರಚಂಡ ಹುಲಿ ಅಂತಕ್ಕಂಥ ನಾಟಕ ಇದು ದಿನನಿತ್ಯ ನಮ್ಮ ಜೀವನದಲ್ಲಿ ನಡೀತಕ್ಕಂಥ ಒಂದು ಸತ್ಯ ಘಟನೆಗಳು. ಯಾಕಂದ್ರೆ ನಮ್ಮ ಜೀವನದಲ್ಲಿ ಕೂಡ ಖಳನಾಯಕರಿರ್ತಾರೆ, ಹಾಸ್ಯ ಪಾತ್ರಗಳು ಬರ್ತಿರ್ತವೆ. ಹಾಗೆ
ಸಾಮಾಜಿಕವಾಗಿರ್ತಕ್ಕಂಥ ವ್ಯವಸ್ಥೆ ಕೂಡ ನಮ್ಮ ಜೀವನದಲ್ಲಿ ನಡೀತಾ ಇರ್ತದೆ. ಆ ವ್ಯವಸ್ಥೆಯನ್ನೇ ಎಲ್ಲ ಈ ರೇಣುಕಾದೇವಿ ಯುವಕ ಮಂಡಳದ ಯುವಕ ಮಿತ್ರರು ತಮ್ಮೆದುರಿಗೆ ಈ ಒಂದು ನಾಟಕದ ರೂಪದಲ್ಲಿ ಆಡಿ ತೋರಿಸ್ತಾ ಇದ್ದಾರೆ. ಯುವಕರು ನಾಟಕ ಮಾಡುವಂಥ ಸಂದರ್ಭದಲ್ಲಿ ಕೆಲವೊಂದು ತಪ್ಪು ತಡೆಗಳಾಗ್ತಾ ಇರ್ತಾವೆ. ತಾವೆಲ್ಲ ಹಿರಿಯರಾದವರು, ತಾಯಂದರು, ಯುವಕ ಮಿತ್ರರು ಅವರನ್ನು ಬೆನ್ನು ತಟ್ಟಿ ಪ್ರೋತ್ಸಾಹಿಸಬೇಕು. ಅಂದರೆ ಮುಂದಿನ ದಿನಗಳಲ್ಲಿ ಅವರಿಗೆ ಇನ್ನಷ್ಟು ಇಂಥ ಕಲಾ ಸೇವೆ ಮಾಡಲಿಕ್ಕೆ ಅನುಕೂಲ ಆಗುತ್ತೆ ಅನ್ನುವಂಥ ಮಾತನ್ನ ಸಂದರ್ಭದಲ್ಲಿ ಹೇಳ್ತಾ, ನನ್ನನ್ನು ಕೂಡ ಈ ಯುವಕರ ಈ ಒಂದು ನಾಟಕದ ಉದ್ಘಾಟನೆಗೆ ಕರೆಸಿ ಸತ್ಕರಿಸಿದ್ದಕ್ಕಾಗಿ ಈ ಎಲ್ಲ ರೇಣುಕಾದೇವಿ ಜಾತ್ರಾ ಮಹೋತ್ಸವದ ಸದಸ್ಯರಿಗೆ, ಕಮಿಟಿಯ ಅಧ್ಯಕ್ಷರಿಗೆ ಎಲ್ಲರಿಗೂ ವಂದಿಸುತ್ತಾ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಎಲ್ಲರಿಗೂ ನಮಸ್ಕಾರ. ಧನ್ಯವಾದಗಳು ಕಾಶಿನಾಥ್ ಸೋಮಕರ್ತ ಅವರಿಗೆ. ಹಾಗೆಯೇ ಓಣಿಯಲ್ಲಿ ಯಾವುದೇ ಜಾತಿ ಇರಲಿ ಪ್ರಸಾದದ ವ್ಯವಸ್ಥೆಯನ್ನು ಅಚ್ಚುಕಟ್ಟಾಗಿ ಮಾಡಿರ್ತಕ್ಕಂಥ ರುಚಿಕಟ್ಟಾದಂಥ ಪ್ರಸಾದವನ್ನು ಮಾಡಿರ್ತಕ್ಕಂಥ ಚಂದ್ರಶೇಖರ ಕಡ್ಕೋಳ ಅವರು ಕೂಡ ವೇದಿಕೆಗೆ ಬಂದು ಇಲ್ಲಿ ಪೂಜ್ಯರಿಂದ ಆಶೀರ್ವಾದವನ್ನು ಪಡೆದುಕೊಂಡು ಹೋಗಬೇಕಂತ ವಿನಂತಿಯನ್ನು ಮಾಡಿಕೊಳ್ತಾ, ಹಾಗೆಯೇ ಇಲ್ಲೇ ದರ್ಶನ್ ಅವರ ಹುಟ್ಟುಹಬ್ಬದ ಪ್ರಯುಕ್ತವಾಗಿ ಕೇಕ್ ಕಟ್ ಮಾಡಿರ್ತಕ್ಕಂಥ ಈರಣ್ಣ ತೋಟದವರು ಕೂಡ ಒಂದೆರಡು ಮಾತುಗಳನ್ನು ಹಂಚ್ಕೋಬೇಕಂತ ತಿಳ್ಕೊಂಡು ಅವರಲ್ಲಿ ವಿನಂತಿಯನ್ನು ಮಾಡಿಕೊಡ್ತಾರೆ. ಎಲ್ಲರ ಅಭಿಮಾನದ ಮೇರೆಗೆ, ಅಪೇಕ್ಷೆ ಮೇರೆಗೆ ಒಂದೆರಡು ಮಾತುಗಳನ್ನು ಹಂಚ್ಕೋಬೇಕಂತ ತಿಳ್ಕೊಂಡು ವಿನಂತಿ. ಆರಂಭದಲ್ಲಿ ಜಗನ್ಮಾತೆ ತಾಯಿ ಯಲ್ಲಮ್ಮ ದೇವಿಯ ಪಾದಗಳಿಗೆ ನಮಸ್ಕರಿಸುತ್ತಾ, ಈ ಕಾರ್ಯಕ್ರಮದಲ್ಲಿ ಸಾನ್ನಿಧ್ಯ ವಹಿಸಿರುವಂಥ ಪರಮ ಪೂಜ್ಯ ಪಾದಾರ್ಗಳನ್ನು ನಿರ್ಗಮಿಸುತ್ತಾ, ವೇದಿಕೆ ಮೇಲೆ ಹಾಸಿರುವಂಥ ಎಲ್ಲ ಗುರಿಯರು, ಯುವಕ ಮಿತ್ರರು ಎಲ್ಲರಿಗೂ ನನ್ನ ನಮಸ್ಕಾರಗಳನ್ನು ತಿಳಿಸುತ್ತಾ, ನಮ್ಮ ರೇಣುಕಾ ಗಜಾನನ ಯುವಕ ಮಂಡಳಿಯ ಎಲ್ಲ ಯುವಕರು ಈಗ 2-3 ದಿನದ ಕಾರ್ಯಕ್ರಮ ನಡೀತದೆ. ನಿನ್ನೆ ಕೂಡ ಸಾಂಸ್ಕೃತಿಕ ಕಾರ್ಯಕ್ರಮ ಇತ್ತು, ಇವತ್ತು ಕೂಡ ಮಾಡ್ತಾ ಇದ್ದಾರೆ. ನಾವೆಲ್ಲರೂ ಕೂಡ ಇವಾಗ ಕಾರ್ಯಕ್ರಮಗಳನ್ನ ಹಮ್ಮಿಕೊಳ್ಳೋಕ್ಕಾಗಲಿದ್ರು ಕೂಡ ಈ ಕಾರ್ಯಕ್ರಮಗಳಲ್ಲಿ ಓಡಾಡುತ್ತ ಯುವಕರಿಗೆ ನಾವೆಲ್ಲ ಪ್ರೋತ್ಸಾಹ ಮಾಡುವುದು, ಅವರ ಬೆನ್ನು ತಟ್ಟುವಂಥ ಕಾರ್ಯ ನಾವೆಲ್ಲರೂ ಮಾಡ್ಬೇಕಂತ ಹೇಳ್ತಾ, ನೀವೆಲ್ಲರೂ ನಾಟಕ ನೋಡಕ್ಕೆ ಕಾಯ್ತಾ ಇದ್ದೀರಿ. ಮಾತುಗಳು ಸಾಕು. ಜೈ ಹಿಂದ್, ಒಂದೇ ಮಾತು. ವೇದಿಕೆಯನ್ನು ಹಂಚಿಕೊಂಡು ಮಾತು ಹೇಳಿರ್ತಕ್ಕಂಥ ಏನನ್ನ ತೊಡೋದ್ರು ಕೂಡ ಧನ್ಯವಾದ ಸಲ್ಲಿಸ್ತಾ, ಈಗ ದಿವ್ಯ ಸಾನ್ನಿಧ್ಯದಲ್ಲಿ ವಿರಾಜಮಾನರಾಗಿರ್ತಕ್ಕಂಥ ಸ್ಥಳೀಯ ಹುಚ್ಚೇಶ್ವರ ಮಠದ ಪರಮ ಪೂಜ್ಯ ಫಕರಿಯ ಮಹಾಸ್ವಾಮಿಗಳವರಿಂದ ಆಶೀರ್ವಚನ. ಓಂ ಶ್ರೀ ಹುಚ್ಚೇಶ್ವರಾಯ ನಮಃ. ಶ್ರೀ ರೇಣುಕಾ ಯಲ್ಲಮ್ಮ ದೇವಿ ಜಾತ್ರಾ ಮಹೋತ್ಸವದ ನಿಮಿತ್ತವಾಗಿ ಹಮ್ಮಿಕೊಂಡಿರುವಂತಹ ಈ ಸುಂದರ ಸಾಮಾಜಿಕ ನಾಟಕದ ವೇದಿಕೆ ಮೇಲೆ ಅಲಂಕರಿಸಿರುವಂತಹ ಎಲ್ಲ ಗಣ್ಯರಲ್ಲಿ, ಈ ನಾಟಕವನ್ನು ಆಲಿಸಲಿಕ್ಕೆ ಆಗಮಿಸಿರುವಂತಹ ಎಲ್ಲ ಪ್ರೇಕ್ಷಕರಲ್ಲಿ ಶರಣಾರ್ಥಿಯನ್ನು ಅರ್ಪಿಸ್ತಾ, ಬಹುಶಃ ಮಾತುಗಳಾಗಿ ಯಾರೂ ಕೂತಿರ್ಲಿಲ್ಲ. ಯಾಕಂದ್ರೆ ಮನೆ ಒಳಗೆ ಶಿಸ್ತು ಊಟ ಮಾಡಿ ಬರೋ ಮುಂದೆ ಒಂದಿಷ್ಟು ಹಾಸಿಗೆ ತೊಗೊಂಡು ಬಂದಿರಿ. ನೋಡಂಗಾತು ನೋಡೋದು, ಇಲ್ಲ ಕಲೆ ಮುಕ್ಕೊಂಡ್ಬಿಡೋದು. ಹೌದಲ್ಲ? ಇರಲಿ. ಯಾಕಂದ್ರೆ ಜಾತ್ರೆಗಳು ಅಂದರೆ ಕೇವಲ ನಾವು ಅನುಭವಿಸೋರಷ್ಟೇ ಆಗಬಾರ್ದು. ಆ ಜಾತ್ರೆಗಳ ಹಿಂದೆ ಸಾಕಷ್ಟು ಕೈಗಳ ಕೆಲಸ ಮಾಡಿರ್ತಾವೆ, ಯುವಕರು ಕೆಲಸ ಮಾಡಿರ್ತಾರೆ. ಹಂಗೆ ಬಹುಶಃ ಈ ರೇಣುಕಾದೇವಿ ಯಲ್ಲಮ್ಮನ ಜಾತ್ರೆ ಅಂದರೆ ಭಾಳ ಹುರುಪು ಹುಮ್ಮಸ್ಸಿನಿಂದ ಮಾಡುವಂಥದ್ದು. ಸಾಕಷ್ಟು ಕಾರ್ಯಕ್ರಮಗಳಾಗಿರ್ಬೋದು, ಆ ಜಾತ್ರಾ ವೈಭವನ ನೋಡಿದರೆ ಗೊತ್ತಾಗ್ತೈತಿ. ಇಷ್ಟೆಲ್ಲ ಒಂದು ಯುವಕರ ಒಂದು ಟೀಮ್ ಬಹುಶಃ ಬೆಳಗ್ಗೆ ಒಳಗೆ ಭಾಳ ವಿಶೇಷ, ಭಾಳ ಒಗ್ಗಟ್ಟಿನಿಂದ ಇರ್ತಾರೆ. ಉಳಿದಂತಹ ಕಾರ್ಯಕ್ರಮಗಳನ್ನು ನೋಡಿದರೆ ಭಾಳ ಒಗ್ಗಟ್ಟಿನಿಂದ ಇರತಕ್ಕಂತಹ ಒಂದು ಹುಮ್ಮಸ್ಸಿನಿಂದ ಇರತಕ್ಕಂತಹ ಒಂದು ಹಿರಿಯರ ವ್ಯವಸ್ಥೆ ಆಗಿರ್ಬೋದು, ಕಿರಿಯರ ವ್ಯವಸ್ಥೆ ಆಗಿರ್ಬೋದು, ಎಲ್ಲ ಥರದಿಂದನೂ ಭಾಳ ಅಚ್ಚುಕಟ್ಟಾಗಿ ಆ ದೇವಿ ಜಾತ್ರೆಯನ್ನು ಮಾಡ್ತಾ ಬಂದಿದ್ದಾರೆ. ಆ ತಾಯಿಯ ಆಶೀರ್ವಾದದಿಂದ ಇವತ್ತು ನಾಟಕ ಕೂಡ ಅದ. ನಾಟಕ ಅಂದರೆ ಕೇವಲ ನೀವು ಹಾಸ್ಯ ಸನ್ನಿವೇಶಗಳನ್ನು ನಗಿಸ್ತಕ್ಕಂಥವು, ಮನರಂಜನೆ ಕೊಡ್ತಕ್ಕಂಥವು ನೋಡ್ಕೊಂಡು ಹೋದ್ರೆ ಅಷ್ಟೇ ಅಲ್ಲ. ಮತ್ತೆ ಇದರೊಳಗೆ ಬರ್ತಕ್ಕಂತಹ ಏನು ಕಷ್ಟಗಳು ಬರ್ತಾವೋ, ಸುಖಗಳು ಬರ್ತಾವೋ, ಅವುಗಳನ್ನು ಎಲ್ಲವನ್ನು, ಅದಕ್ಕಿಂತ ಮುಖ್ಯವಾಗಿ ನಾಟಕದ ಕಥೆಯನ್ನು ಅರ್ಥೈಸ್ಕೊಳ್ಬೇಕು ನೀವು. ಅದನ್ನ ಅರ್ಥೈಸಿಕೊಂಡಾಗ ಕಲಾವಿದರು ಭಾಳ ಅದ್ಭುತವಾಗಿ ಸಂಗೀತವನ್ನು ನುಡಿಸೋರು ಅದಾರ. ಇಲ್ಲಿ ಕೂತ್ಕೊಂಡು ಕೇಳ್ತಿದ್ದೆ ನಾನು, ಹಂಗೆ ಸುಮ್ಮನೆ ಭಾಳ ಅದ್ಭುತವಾಗಿ ನುಡಿಸುವಂತಹ ಕಲಾವಿದರು ಅದಾರ.
ಆ ನಾಟಕದ ಸವಿಯನ್ನು ನೀವೆಲ್ಲ ಅನುಭವಿಸ್ರಿ. ಯಾಕಂದ್ರೆ ಬಹುಶಃ ಇದೊಂದು ಜಾತ್ರೆ ಸೀಸನ್ ಇದೆ. ಈ ನಮ್ಮ ಭಾಗದೊಳಗೆ ಈ ಟೈಮ್ ಏನದಲ್ಲ, ಇದು ಜನವರಿ ಫೆಬ್ರವರಿ ಜಾತ್ರೆ ಸೀಸನ್. ಮುದ್ದೇಶ್ವರ ಜಾತ್ರೆ ಆಗಿರ್ಬೋದು, ಇದು ಮುಗಿದ ಮ್ಯಾಗ ರೇಣುಕಾ ದೇವಿ, ಇದು ಮುಗಿದ ಮ್ಯಾಗ 26ರಿಂದ ಮಠದ ಜಾತ್ರೆ ಚಲೋ ಆಗ್ತದೆ. 26ರಿಂದ 5 ದಿನಗಳ ಕಾಲ ಅರ್ಜುನ ಜಾತ್ರೆ ಚಲೋ ಆಗ್ತದೆ. ಆ ಜಾತ್ರೆಯಲ್ಲಿ ಕೂಡ ನೀವು ಭಾಗಿಯಾಗ್ರಿ. ಈ ಬೆಳಿಗ್ಗೆಯ ಭಾವೈಕ್ಯತೆ ಏನು ಅದ, ಆ ಭಾವೈಕ್ಯತೆ ಇನ್ನಷ್ಟು ಗಟ್ಟಿಗೊಳ್ಳಿ ಅಂತಕ್ಕಂಥದ್ದನ್ನು ಹೇಳ್ತಾ ನನ್ನ ಮಾತುಗಳಿಗೆ ವಿರಮಿಸ್ತೇನೆ. ಶರಣಾರ್ಥಿಗಳು. ಕಾರ್ಯಕ್ರಮದ ಪಾವನ ಸಾನ್ನಿಧ್ಯವನ್ನು ವಹಿಸಿ ನಮ್ಮೆಲ್ಲರೂ ಕೂಡ ಶುಭ ಆಶೀರ್ವಚನ ಮಾಡಿರ್ತಕ್ಕಂಥ ಪರಮ ಪೂಜ್ಯ ಫಕೀರಿಯ ಮಹಾಸ್ವಾಮಿಗಳವರ ಪಾದಗಳ ಅನಂತ ಕೋಟಿ ಪ್ರಣಾಮವನ್ನು ಸಲ್ಲಿಸ್ತಾ ಇಲ್ಲಿ ದಿವಂಗತ ಈರಯ್ಯ ವಸ್ತ್ರ ಹಾಗೂ ಶ್ರೀ ದಿವಂಗತ ಹನುಮಂತಗೌಡ ಪಾಟೀಲ್ ಅವರ ಬಂದು ಕುರಿತು ಒಂದು ವಿಡಿಯೋವನ್ನು ಓಣಿಯವರು ತಯಾರು ಮಾಡಿದ್ದಾರೆ. ಆದ್ದರಿಂದ ತಾವೆಲ್ಲರೂ ಕೂಡ ಆ ವೇದಿಕೆಯ Love,